ಎಲ್ರಿಗೂ ನಮಸ್ಕಾರ. ಹುಳಿ ಹುಳಿಯಾಗಿರುವಂತಹ ಮಾವಿನಕಾಯಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ ನೋಡೋಣ. ಯಾವಾಗಲೂ ನಿಂಬೆಹಣ್ಣಿನ ಚಿತ್ರಾನ್ನನ ಒಂದ್ಸಲ ಮಾವಿನಕಾಯಿ ಚಿತ್ರಾನ್ನನ ಟ್ರೈ ಮಾಡಿ ನೋಡಿ. ಈಗ ಹೇಗಿದ್ರೂ ಮಾವಿನಕಾಯಿ ಸೀಸನ್ ಅಲ್ವಾ. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮಾವಿನಕಾಯಿನ ಚಿಕ್ಕದಾಗಿ ತುರ್ಕೊಳ್ಳಿ, ಆಮೇಲೆ ಕಾಯಿನೂ ಚಿಕ್ಕದಾಗಿ ತುರ್ಕೊಳ್ಳಿ. ಇದಕ್ಕೆ ಬೇಕಾಗಿರೋದು ಈರುಳ್ಳಿ, ಕರಿಬೇವು, ಮೆಣಸಿನಕಾಯಿ, ನಾವು ಚಿಕ್ಕದಾಗಿ ತುರ್ಕೊಂಡಿರುವಂತಹ ಮಾವಿನಕಾಯಿ, ಹಾಗೆ ಹಸಿಕಾಯಿ. ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಶೇಂಗಾ ಬೀಜನ ಹಾಕ್ಕೊಳ್ಳಿ. ನೀವು ಬೇಕಾದರೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕ್ಕೊಳ್ಳಿ. ನಾನು ಶೇಂಗಾ ಬೀಜ ಅಷ್ಟೇ ಹಾಕ್ಕೊಳ್ತಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆದ ತಕ್ಷಣ ಸಾಸಿವೆ, ಜೀರಿಗೆ ಹಾಕ್ಕೊಂಡಿದ್ದೀನಿ. ಕರಿಬೇವನ್ನ ಹಾಕ್ಕೊಳ್ಳಿ. ಆಮೇಲೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಇದಕ್ಕೆ ತಕ್ಕನಷ್ಟು ಉಪ್ಪನ್ನ ಇವಾಗಲೇ ಹಾಕ್ಕೊಳ್ಳಿ. ಹಾಗಾದರೆ ಮಾತ್ರ ಬೇಗ ಒಗ್ಗರಣೆ ಫ್ರೈ ಆಗುತ್ತೆ. ಆಮೇಲೆ ನಾವು ಚೋಟಾಡಿಸ್ತಾನೇ ಇರಬೇಕು, ಯಾಕಂದರೆ ನಾವು ಉಪ್ಪು ಹಾಕಿದ್ದೀವಿ, ಬೇಗ ತಳ ಹತ್ಬಿಡುತ್ತೆ. ಅದಕ್ಕೆ ಕಲಿಸ್ತಾನೆ ಇರಬೇಕು, ಚೋಟಾಡಿಸ್ಬೇಕು. ಆಮೇಲೆ ಹಸಿಕಾಯಿನ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಅರಿಶಿನ ಹಾಕ್ಕೊಂಡು ಮಾವಿನಕಾಯಿ ತುರಿನ ನಾವು ಚಿಕ್ಕದಾಗಿ ತುರ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು. ಈಗ ಹಾಕ್ಕೊಂಡು ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟೇ ಸಿಂಪಲ್ಲಾಗಿ ನಮ್ಮ ಮಾವಿನಕಾಯಿ ಚಿತ್ರಾನ್ನ ಮಾಡೋದು. ಈ ಮಾವಿನಕಾಯಿ ಚಿತ್ರಾನ್ನ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.